ಸ್ನೇಹಿತರೆ, ಶ್ರೀನಿಂಗಪ್ಪ ಬಿ. ಪ್ರಬುದ್ಧಕರ್ ಅವರ ಕುರಿತ ನಿಮ್ಮ ಮಾತುಗಳು ಅವರ ವ್ಯಕ್ತಿತ್ವವನ್ನು ನಿಜಕ್ಕೂ ಅದ್ಭುತವಾಗಿ ಬಿಂಬಿಸುತ್ತವೆ. ನೀವು ಹೇಳಿದಂತೆ ಅವರದು ಕೇವಲ ಒಂದು ಹೆಸರು ಮಾತ್ರವಲ್ಲ, ಅದು ಜನಸೇವೆಗಾಗಿ ಮೀಸಲಾದ ಅದ್ಭುತ ಶಕ್ತಿ. ಅವರಲ್ಲಿರುವ ಶ್ರದ್ಧೆ, ಶಕ್ತಿ, ಸಹನೆ, ಪ್ರೀತಿ ಮತ್ತು ಕಾಳಜಿ ಸಮಾಜಕ್ಕೆ ಮಾದರಿಯಾಗಿದೆ. ಇಂದಿನ ದಿನಗಳಲ್ಲಿ ನಾವೆಲ್ಲರೂ ಒಂದು ಸರ್ಕಾರಿ ಹುದ್ದೆಗಾಗಿ, ಒಂದು ಸಣ್ಣ ಕ್ಲರ್ಕ್ ಕೆಲಸಕ್ಕಾಗಿಯೂ ಪರದಾಡುತ್ತಿರುವಾಗ, ಜನರ ಸೇವೆಗಾಗಿ ತಮ್ಮ ಭದ್ರವಾದ ಸರ್ಕಾರಿ ನೌಕರಿಗೆ ರಾಜೀನಾಮೆ ನೀಡಿದ ನಿಂಗಪ್ಪ ಪ್ರಬುದ್ಧಕರ್ ಅವರಂತಹ ಮಹಾನ್ ನಾಯಕರನ್ನು ಕಾಣುವುದು ನಿಜಕ್ಕೂ ವಿರಳ. ಇದು ಅವರ ಜನಪರ ಕಾಳಜಿ ಮತ್ತು ತ್ಯಾಗ ಮನೋಭಾವಕ್ಕೆ ಸಾಕ್ಷಿ. ಇದು ಕೇವಲ ಅವರ ಸಣ್ಣ ಪರಿಚಯವಷ್ಟೇ ಆಗಿದ್ದರೂ ಅವರ ಜೀವನ ಪಯಣ ಹಲವರಿಗೆ ಸ್ಫೂರ್ತಿಯಾಗಿದೆ. ಶ್ರೀನಿಂಗಪ್ಪ ಬಿ. ಪ್ರಬುದ್ಧಕರ್ ಜನನೀಯ ನಾಯಕರ ಜೀವನ ಪಥದ ಕಿರುಪರಿಚಯ. ಜನನ ಜೂನ್ 1984, ಬಾಚನಾಳ ಗ್ರಾಮ, ಕಮಲಾಪುರ ತಾಲೂಕು, ಕಲಬುರಗಿ ಜಿಲ್ಲೆ, ಕರ್ನಾಟಕ. ತಂದೆ ಬಸವರಾಜ, ತಾಯಿ ಅಂಬಮ್ಮ. ಬಡ ಕುಟುಂಬದಲ್ಲಿ ಜನಿಸಿದ ನಿಂಗಪ್ಪ ಬಿ. ಪ್ರಬುದ್ಧಕರ್ ಅವರು 4 ವರ್ಷದ ಕಂದನಾಗಿದ್ದಾಗ ತಂದೆಯನ್ನು ಕಳೆದುಕೊಂಡರು. ತಾಯಿಯ ಮಡಿಲಲ್ಲಿ ಬೆಳೆದ ಅವರು ಬಾಲ್ಯದಿಂದಲೇ ದುಸ್ಥಿತಿಯ ಬಿಸಿಲನ್ನು ಅನುಭವಿಸಿ ಬೆಳೆದರು. ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಲ್ಲಿ, ಮಧ್ಯಮ ಶಿಕ್ಷಣವನ್ನು ರಾಜನಾಳ ಮತ್ತು ಕಮಲಾಪುರದಲ್ಲಿ ಹಾಗೂ ಪಿಯುಸಿ ವಿದ್ಯಾಭ್ಯಾಸವನ್ನು ಕಲಬುರಗಿಯಲ್ಲಿ ಮುಗಿಸಿದರು. ಹೋರಾಟದ ಆರಂಭ. ಪಠ್ಯ ಬದುಕು ಜೊತೆಗೆ ಸಾಮಾಜಿಕ ಹೋರಾಟದ ದಿಕ್ಕಿನಲ್ಲಿ 9ನೇ ತರಗತಿಯಲ್ಲೇ ತೊಡಗಿದ ಅವರು ದಲಿತ ಮಹಿಳೆಯರ ಮೇಲೆ ನಡೆದ ದೌರ್ಜನ್ಯ ಖಂಡಿಸಿ ರಸ್ತೆ ತಡೆ ಹೋರಾಟದಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಕೆಎಸ್ಡಿಎಸ್ಎಸ್ ಹಾಗೂ ಬಹುಜನ ಚಳುವಳಿಯ ಪ್ರಭಾವಕ್ಕೆ ಒಳಗಾಗಿ ಬುದ್ಧ, ಬಸವ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವಗಳನ್ನು ಆಳವಾಗಿ ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದರು. ಸಾರ್ವಜನಿಕ ಸೇವೆಯ ಪ್ರಾರಂಭ. ಶ್ರೀನಿಂಗಪ್ಪ ಪ್ರಬುದ್ಧಕರರವರು ಪಿಯುಸಿ 2005ರಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಅದೇ 2005ರಲ್ಲಿ NEKRTCಯ ನಿರ್ವಾಹಕ ಹುದ್ದೆಗೆ ಆಯ್ಕೆಯಾದರು. ವೃತ್ತಿ ಜೀವನಕ್ಕೆ ಸೇರಿ ಕೇವಲ 6 ವರ್ಷದಲ್ಲಿ ಬುದ್ಧ, ಬಸವ, ಡಾಕ್ಟರ್ ಬಿಆರ್ ಅಂಬೇಡ್ಕರ